ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ನಾವು ಇವತ್ತು ಬೆಳ್ಳಾವಿಗೆ ಬಂದಿದ್ದೀವಿ. ಇಲ್ಲಿ ನಾವು ಹರೀಶ್ ಸರ್ ಅವರ ತೋಟದಲ್ಲಿದ್ದೀವಿ. ನಾನು ಏನಕ್ಕೆ ಇಲ್ಲಿಗೆ ಬಂದೆ ಅಂದರೆ ಒಂದು ಒಳ್ಳೆ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರನ ಎಲ್ಲರಿಗೂ ಮೂಡಿಸ್ಬೇಕು ಅಂತ. ನೋಡಿ ರೈತ ಮಿತ್ರ, ಈಗ ನಿಮ್ಮ ಹತ್ರ ಈ ಥರದ್ದು ಒಂದು ಒಳ್ಳೆ ಹಣ್ಣಿನ ಗಿಡ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಒಳ್ಳೆ ವಾಟರ್ ಆ್ಯಪಲ್ ಗಿಡ ಇದೆ. ನೀವು ಎಲ್ಲಿಂದನೋ ತಂದಿರ್ತೀರ ಈ ಗಿಡನ, ತಂದು ನೀವು ನಿಮ್ಮ ತೋಟದಲ್ಲಿ ಹಾಕಿರ್ತೀರ. ಆದರೆ ನಿಮಗೆ ಮತ್ತೆ ಇದೇ ಥರದ್ದು ಇನ್ನೊಂದು ಗಿಡ ನೀವು ಹುಡ್ಕೋಕೆ ಹೋದಾಗ ನಿಮಗೆ ಸಿಕ್ಕಲ್ಲ. ಈ ಒಳ್ಳೆ ಗುಣಗಳಿರೋ ಅಂಥ ಈ ಒಂದು ಗಿಡನ ಹೆಂಗೆ ನೀವು ಮಲ್ಟಿಪ್ಲೈ ಮಾಡ್ಕೊಳೋದು ನಿಮ್ಮ ತೋಟದಲ್ಲಿ ನೀವೇ ಖುದ್ದಾಗಿ ಅಂತ ನಾವು ಲೈವ್ ಆಗಿ ಈಗ ನೋಡೋಣ. ಬನ್ನಿ, ಈಗ ಹರೀಶ್ ಸರ್ ಅವ್ರ ಹತ್ರ ಹೋಗೋಣ. ಅವ್ರು ಯಾವ ಥರ ಏರ್ ಲೇಯರ್ ಮಾಡ್ತಾರೆ ಅಂತ ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತಾರೆ. ಸೊ ಅದರಿಂದಾಗಿ ಈ ಥರ ಇರೋ ಅಂಥ ಒಂದು ಸಣ್ಣ ಗಿಡ, ನಿಮ್ಮಲ್ಲಿ ಒಳ್ಳೆಯ ಗಿಡನ ನೀವು ವೃದ್ಧಿಗೊಳಿಸ್ಬೋದು. 100-50 ಎಷ್ಟು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಶ್ರಮ, ನೀವು ಎಷ್ಟು ಹಾಕ್ತೀರಾ, ಎಷ್ಟು ಪ್ರಯತ್ನ ಹಾಕ್ತೀರಾ ಅಷ್ಟು ಗಿಡ ಆಗುತ್ತೆ. ಆದರೆ ತುಂಬಾ ಈಸಿ ಕೆಲಸ ಇದು. ಪ್ರತಿಯೊಬ್ಬರು ಇದು ತಿಳ್ಕೊಂಡಿರಬೇಕು. ಸೊ ಅವರು ನಿಸ್ವಾರ್ಥವಾಗಿ ಇದನ್ನು ಎಲ್ಲರ ಜೊತೆ ಹಂಚ್ಕೊಬೇಕು ಅಂತ ಇದ್ದಾರೆ. ಸೊ ಅದಕ್ಕೆ ಬನ್ನಿ ಹೋಗೋಣ, ಯಾವ ಥರ ಅಂತ ನೋಡೋಣ. ಈಗ ಹರೀಶ್ ಸರ್ ಅವ್ರ ಹತ್ರ ಮಾತಾಡೋಣ, ಬನ್ನಿ. ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು, ಗ್ರಾಮ ಬಂದು ರಂಗನಪಾಳ್ಯ, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ ಸರ್. ನಾನೊಬ್ಬ ಸಾಮಾನ್ಯ ಸಾವಯವ ಕೃಷಿಕ. ನಮ್ಮದು 3 ಎಕರೆ 9 ಗುಂಟೆ ಜಮೀನಿದ್ದು ಅದರಲ್ಲಿ ಹಣ್ಣಿನ ಗಿಡಗಳನ್ನ ಬೆಳೀತಾ ಇದ್ದೀನಿ. ಒಂದು 140 ವೆರೈಟಿ ಹಣ್ಣಿನ ಗಿಡಗಳಿದೆ ಇವಾಗ ಸದ್ಯದಲ್ಲಿ. ರೈತರಿಗೆ ಏನು ಅಂತಂದರೆ, ಇವಾಗ ನಾವೇ ಗಿಡಗಳನ್ನ ಮಾಡಿದ್ರೆ ಹೌದು, ಮುಂದಿನ ದಿನಗಳಲ್ಲಿ ಬೇರೆ ಒಂದು ಇದಿರಲ್ಲ ಸರ್. ಏನಂತಂದರೆ, ಬೇರೆ ಕಡೆ ತಂದು ಇನ್ನೊಬ್ರಿಗೆ ಕೊಡಬೇಕು ಅಂತಂದರೆ ಅದು ಕಾಯಿ ಬರುತ್ತೋ ಬರಲ್ಲೋ ಗೊತ್ತಿರಲ್ಲ. ನಮ್ಮಲ್ಲೇ ಮಾಡಿ ನಮ್ಮ ಸ್ನೇಹಿತರು ಕೊಟ್ಟಾಗ ನಮಗೆ ಗೊತ್ತಿರುತ್ತೆ ಕಾಯಿ ಯಾವ ರೀತಿ ಬರುತ್ತೆ, ಏನಿರುತ್ತೆ ಅಂತ ಹೇಳ್ಬಿಟ್ಟು. ಅದರಿಂದ ನೀವು ಸಹ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದೊಂದು ಸಣ್ಣ ಚಿಕ್ಕದು ಏನಂದರೆ ಕಸಿನ ಏರ್ ಲೇಯರ್ ಅನ್ನೋ ಒಂದು ಕಸಿನ ನಾನು ನಿಮ್ಮಲ್ಲಿ ನಿಮ್ಮ ಮುಖಾಂತರ ತೋರಿಸ್ತಾ ಇದ್ದೀನಿ. ಹಾಂ ಸರ್, ಇದನ್ನ ಈಗ ನೀವು ಆಲ್ರೆಡಿ ಏರ್ ಲೇಯರ್ ಮಾಡಿರೋದು ಸರ್ ಇದು. ಹೌದು ಸರ್, ಬೇರುಗಳೆಲ್ಲ ಬಂದಿದೆಯಲ್ಲ ಸರ್. ಸರ್ ಪ್ರತಿಯೊಂದು ನೋಡಿ ಸರ್, ಇಲ್ಲೆಲ್ಲ ಬಂದಿದೆಯಲ್ಲ ಇದು. ಹೌದು, ಎಲ್ಲ ಬೇರುಗಳು ಬಂದಿರೋದು ಇದು. ಸಾಮಾನ್ಯ ಪ್ರತಿಯೊಬ್ಬ ರೈತನು ಕಲ್ತ್ಕೊಂಡ್ರೆ ಬಹಳ ಒಳ್ಳೇದು. ಹೌದು ಸರ್, ಆಕ್ಚುಲಿ ನಮ್ಮ ಉದ್ದೇಶನ ಅದೇ. ಸೊ ಪ್ರತಿಯೊಬ್ರು ಅವ್ರ ತೋಟದಲ್ಲಿ ಇರೋ ಅಂತ ಒಂದು ಒಳ್ಳೆ ಗಿಡನ ಹಣ್ಣು ಹಂಚದಲ್ದಿರೋ ಗಿಡನ ಹಂಚ್ಲಿ ಅಂತ ಸರ್. ಸರ್ ನಮಗೇನು ಅಂತಂದ್ರೆ, ನಾವು ಇದ್ದಾಗ ಭೂಮಿಗೆ ಬಂದಿದ್ದೀವಿ, ಎಲ್ಲ ಮಾಡಿದೀವಿ. ಸತ್ತಾಗ ಏನು ಹೊತ್ಕೊಂಡೋಗಲ್ಲ. 4-6 ಜನಕ್ಕೆ ನಾವೇನಾದ್ರು ಹಂಚೋದ್ರೆ ನನ್ನನ್ನು ಎಲ್ಲಾದ್ರೂ ಗುರುತಿಸ್ತಾರೆ, ಮಾತಾಡಿಸ್ತಾರೆ, ಬರಪ್ಪ ಅಂತ ಒಂದಿಷ್ಟು ಟೀಯನ್ನು ಕೊಟ್ಟು ನೀರು ಕೊಟ್ಟು ನನ್ನನ್ನು ಇದು ಮಾಡ್ತಾರೆ ಸರ್. ಅದೇ ಸಾಕು ನನಗೆ. ಖಂಡಿತ ಸರ್. ಈಗ ಯಾವ ಥರ ಮಾಡೋದು ಅಂತ ನಮಗೆ ಲೈವ್ ಆಗಿ ತೋರಿಸ್ತೀರಾ? ತೋರಿಸ್ತೀನಿ ಸರ್, ತೋರಿಸ್ತೀನಿ. ಬನ್ನಿ, ರಿಸಲ್ಟ್ ತಮ್ಮ ಸಮೇತನೇ ತೋರಿಸ್ತೀನಿ ಸರ್. ಖಂಡಿತ ಸರ್. ಸರ್ ಕಾಣಿಸುತ್ತೆ ನೀವು? ಹಾಂ ಸರ್, ಕಾಣಿಸ್ತಾ ಇದೆ ಸರ್. ಇವಾಗ ಇದೊಂದು ಚಾಕು, ಇದು ಒಂದು ಚಾಕು ಇರುತ್ತೆ ಮಾಮೂಲಿ, ಇಲ್ಲಾಂದ್ರೆ ಒಂದು 70 ರೂಪಾಯಿ ಸಿಗುತ್ತೆ ಇದು. ಹಾಂ, ಇದನ್ನ ಬಳಸ್ಕೊಳ್ಳೋದು ಸರ್. ಇದು ಏರ್ ಲೇಯರ್ ಅಂತ ಅಂದ್ರೆ ಗೂಟಿ ಕಸಿ ಅಂತ ಕರೀತಾರೆ. ಗೂಟಿ ಕಸಿ ಇಂಗ್ಲೀಷಲ್ಲಿ ಬಂದು ಏರ್ ಲೇಯರ್ ಅಂತ ಕರೀತಾರೆ ಅಷ್ಟೇ. ಕನ್ನಡದಲ್ಲಿ ಗೂಟಿ ಕಸಿ ಅಂತ ಹೇಳಿ. ನೋಡಿ, ಈ ಪದ ನಮಗೆ ಗೊತ್ತೇ ಇರಲಿಲ್ಲ ಸರ್. ಬರೀ ಆಂಗ್ಲ ಬಳಕೆ ಹಾಗೆ ಕನ್ನಡದ ಪದನೇ ಮರ್ತೋಗಿತ್ತು. ನೋಡಿ ಸರ್, ಇವಾಗ ನಾವಿಲ್ಲಿ ಈ ಥರ ಒಂದು ಕಚ್ಚು ಕಟ್ಕೋಬೇಕು ಸರ್. ಈ ಥರ ಸುತ್ತಲೂ ಈ ಥರ ಮಾಡ್ಕೋಬೇಕು ಸರ್. ಇದು ಎರಡು ಕಡೆನೂ ಅದೇ ಥರ ಮಾಡ್ಬೇಕು ಸರ್. 1 ಇಂಚಷ್ಟು ಅಷ್ಟೇ, 1 ಇಂಚಷ್ಟು ಅಷ್ಟೇ. ಆಮೇಲೆ ಸರ್ ಇಲ್ಲಿ ಇದನ್ನ ಓಪನ್ ಮಾಡ್ಬೇಕು ಸರ್. ಇಲ್ಲಿ ನಾವೇನು ತೆಗ್ದಿರ್ತೀವಿ ಇವಾಗ ಕಾಣಿಸ್ತಿದೆಯಲ್ಲ ನಿಮಗೆ? ಹೌದು, ಅಂದ್ರೆ ಮೇಲ್ಗಡೆ ನಮ್ಮ ಚರ್ಮನ ಕಿತ್ತಂಗೆ ಅದ್ರ ಮೇಲ್ಗಡೆ ಇರೋ ಚರ್ಮನ ಕೀಳ್ಬೇಕು, ಪೂರ್ತಿ ತೆಗಿಬೇಕು ಮರದ್ದು ಸ್ಕಿನ್. ತೆಗೆದಾದ್ಮೇಲೆ ಇಲ್ಲಿ ಯಾವುದೇ ಧೂಳು ಇರಬಾರ್ದು ಸರ್. ಇಲ್ಲಿ ಫಸ್ಟ್ ಇದನ್ನೆಲ್ಲ ಉಚ್ಕೋಬೇಕು ಸರ್. ಈ ತರ ಒಂಚೂರು ಧೂಳು ಏನಕ್ಕೆ ಅಂತಂದ್ರೆ, ಬೇರುಗಳು ಬರಕ್ಕೆ ನಮಗೆ ಬೇರುಗಳು ಸರ್ ಬಂದು ಇಲ್ಲಿಂದ ಬರ್ತವೆ, ಇಲ್ಲಿಂದ ಬರಲ್ಲ. ಆಮೇಲೆ ತಪ್ಪಾಗಿ ತಿಳ್ಕೊಬಿಡಿ, ಯಾವತ್ತು ಇಲ್ಲಿಂದಲೇ ಬರೋದು, ಮೇಲ್ಗಡೆಯಿಂದ ಬರೋದು. ಈ ತರ ಎಲ್ಲ ಸರ್ ಇದನ್ನ ಮಾಡಿ ನಂತರದಲ್ಲಿ ನಾವು ಸ್ವಲ್ಪ ಈ ರೂಟಿಂಗ್ ಹಾರ್ಮೋನ್ ಬರುತ್ತೆ ಸರ್. ಇದು ರೂಟಿಂಗ್ ಹಾರ್ಮೋನ್ ಬರುತ್ತೆ, ಅದನ್ನ ತೋರಿಸ್ತೀನಿ ನಿಮಗೆ ಸರ್. ಇದು ನೀವು ರೂಟಿಂಗ್ ಹಾರ್ಮೋನ್ ಹಚ್ಬೋದು ಅಥವಾ ಹಾಗೆ ಮಾಡ್ಬೋದು. ಓಕೆ, ಇದು ರೂಟಿಂಗ್ ಹಾರ್ಮೋನ್ ಹಚ್ಚೋದ್ರಿಂದ ಏನು ಒಳ್ಳೇದು ಸರ್? ಸರ್ ಬೇರಿನ ಬೆಳವಣಿಗೆಗಳು ಚೆನ್ನಾಗಿ ಬರುತ್ತೆ. ರೂಟಿಂಗ್ ಪೌಡ್ರ್ ಅದೇನಿಲ್ಲ ಸರ್, ಸ್ವಲ್ಪ ಅಷ್ಟೇ. ಈ ಥರ ನೀವು ಪೌಡ್ರ್ ಅಂತ ಹೇಳ್ತೀರ, ಮಕ್ಕಳು ಕಚ್ಕೊಳ್ಳೋ ಪೌಡ್ರ್ ಇರುತ್ತಲ್ಲ, ಅಷ್ಟೇ ಸರ್. ಇದು ತಾಗ್ಬಿಟ್ಟು ಇದನ್ನ ಮೇಲ್ಭಾಗದಲ್ಲೇ ಹಚ್ಬೇಕು ಸರ್. ಏನು ಹೇಳಿದೆ ಇವಾಗ ನಾನು? ಹೌದು, ಇಲ್ಲಿ ತೆಗ್ದಿದ್ದೀವಲ್ಲ, ಇದ್ರ ಮೇಲ್ಭಾಗದಲ್ಲಿ ಈ ಥರ ಲೇಪನ ಮಾಡ್ಬೇಕಷ್ಟೇ ಸರ್. ಇದು ಬರೀ ಮೇಲ್ಗಡೆ ಭಾಗದಲ್ಲಿ.
ಓಕೆ, ರೂಟಿಂಗ್ ಪೌಡ್ರ್ ಇಲ್ಲ ಅಂದವರು ಸರ್? ರೂಟಿಂಗ್ ಪೌಡರ್ ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಸರ್ ಇದು. ಹಾ. ನಮಗೇನು ಅಂತಂದ್ರೆ ನಾವು ಗಿಡ ಮಾಡೋದ್ರಿಂದ ಹೆಚ್ಚಿನ ಗಿಡಗಳು ಹಾ. ಬೇರೆ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಇದನ್ನ ಕೊಡ್ತಾ ಇದೀವಿ ಹಾಕ್ತೀರಾ? ಅಷ್ಟೇ ಸರ್. ಇದು ಇಲ್ಲ ಅಂದ್ರೆ ಏನು ಇಲ್ಲದವರು ಅದೇನು ಅವಶ್ಯಕತೆ ಅವಶ್ಯಕತೆ ಇಲ್ಲ. ಬೇಕಾಗಲ್ಲ ಹಾ. ಸರ್. ಅದೇ ರೀತಿ ಇವಾಗ ನಾವೊಂದು ಪೇಪರ್, ಇವಾಗ ನಾವೇನೋ ಒಂದು ಇದನ್ನ ತರಕ್ಕೆ ಹೋಗಿರ್ತೀವಿ ನಾವು. ಹೌದು. ಸಕ್ಕರೆ ಕೊಡ್ತಾರೆ, ರವೆ, ಈ ಥರ ಏನೋ ಒಂದು ಇದಿದ್ರು ಹಾ. ಅದನ್ನ ತಗೊಂಡು ಹಾ. ಸರ್ ಈ ಥರ 2 ದಾರಗಳು ಬೇಕು ನಿಮಗೆ. ಅಂದ್ರೆ ಮನೆಯಲ್ಲಿ ನಾವೇನು ಮನೇಲಿ ಏನು ಉಪಯೋಗಿಸ್ತೀರ ಅಷ್ಟೇ ಸಾಕು. ಇವಾಗ 2 ದಾರಗಳು ಇಷ್ಟು ಕಟ್ ಮಾಡ್ಕೊಳ್ಳಿ ಸರ್. ಇದು ಚಿಕ್ಕದಾಗಿ 2 ದಾರ ಕಟ್ ಮಾಡ್ಕೊಂಡು, ನೀವು ಕೋಕೋಪಿಟ್ ಇದ್ರೆ ಕೋಕೋಪಿಟ್ಟು, ಅಥವಾ ಈ ಸ್ಪ್ಯಾಗ್ನಮಸ್ ಅಂತ ಸಿಗುತ್ತೆ. ಸ್ಪ್ಯಾಗ್ನಸ್ ಅಂತ? ಸ್ಪ್ಯಾಗ್ನಮಸ್ ಅಂತ ಸರ್. ಅದು ನೀರಲ್ಲಿ ನೆನಕ್ಬೇಕು. ಓಕೆ. ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಸರ್? ಆನ್ಲೈನಲ್ಲಿ ಸಿಗುತ್ತೆ ಸರ್. ಸೂಪರ್ ಸರ್. ಇದು ಸಮುದ್ರ ಪಾಚಿ ಅಂತ ಸರ್. ಇದು ಸಮುದ್ರ ಪಾಚಿ ಅಂತ ನೀರಲ್ಲಿ ಪೂರ್ತಿ ಹಾಕ್ಬಿಟ್ಟು ಹಿಂಗೆ ಹಿಂಡ್ಬೇಕು ಸರ್. ಇದು ಹಿಂಡಿ ಅದರಲ್ಲಿರೋ ನೀರೆಲ್ಲ ತೆಗಿಬೇಕು. ಡ್ರೈ ಆಗಿದೆಯಲ್ಲ ಸರ್ ಇದು? ಹೌದು, ಆಗಿದೆ. ಅದಾದ್ಮೇಲೆ ಸರ್ ಇದನ್ನ ನೀವೇನಿಲ್ಲ ಸರ್, ಈ ಥರ ಕಾಣಿಸ್ತಿದೆ ಸರ್. ಸರ್ ಇಲ್ಲಿ ಅದಕ್ಕೆ ಸುತ್ತ ಅದನ್ನ ಹಿಂಡಬೇಕು. ಈ ಥರ ಇಟ್ಬಿಡಿ ಸರ್. ಹಿಂಗೆ ಓಕೆ, ಇಟ್ಬಿಟ್ಟು ಸಿಂಪಲ್ ಆಗಿ ಸರ್ ಇದು ಈ ಥರ ಬಿಗಿ ಮಾಡಿ ಒಂದು ಫೋಲ್ಡು ಈ ಥರ ಸುತ್ತಬಿಟ್ಟು ಕ್ಲೀನಾಗಿ ಬಿಗಿಯಾಗಿ ಅದ್ಮಿದ್ರೆ ಈ ಥರ ಕೂತ್ಕೊಳ್ಳುತ್ತೆ ಸರ್ ಇದು. ಓಕೆ. ನಂತರ ದಾರದಲ್ಲಿ ಅಷ್ಟು ಕೆಳಗಡೆ ಕಟ್ಕೊಬೇಕಾ? ಎಲ್ಲಾದರೂ ಕಟ್ಟಿ ಸರ್. ಎಲ್ಲಾದರೂ ಕಟ್ಟಿ ಸರ್. ಸೊ ಆ ಸಮುದ್ರ ಪಾಚಿಗೆ ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಹಿಂಡಿದ್ಮೇಲೆ ಅದೊಂಚೂರು ಮಾಯ್ಶ್ಚರ್ ಇರಲಿ ಅಂತ. ಮಾಯ್ಶ್ಚರ್ ಇರಬೇಕು ಸರ್, ಇರಬೇಕು ಅಂತ. ಅದಿಲ್ಲ ಅಂದವರು ಬೇಕಾದ್ರೆ ಕೋಕೋಪಿಟ್ ಹಾಕ್ಬೋದು. ಸ್ವಲ್ಪ ಮಣ್ಣು ಮರಳಿದ್ರೆ ಸ್ವಲ್ಪ ಮರಳು ಅಷ್ಟೇ. ಮರಳು. ಓಕೆ. ಸೊ ಅದೆರಡು ಮಿಕ್ಸ್ ಮಾಡಬೇಕು. ಈ ಥರ ದಾರ ಹಾಕಿ ಬಿಗಿದ್ರೆ ಇದಾಗುತ್ತೆ. ನಂತರ ಇತ್ತ ಕಡೆ ಬರ್ತೀವಲ್ಲ ಸರ್. ಹೌದು. ಬೇಕಾದ್ರೆ ನೀವು ಚಿಕ್ಕ ದಾರ ತಂತೀನಿ ಒಂದೇ ನಿಮಿಷ ಸರ್. ಇವಾಗ ಇತ್ ಕಡೆ ಚಿಕ್ಕ ದಾರ ಇದ್ರೆ ಚಿಕ್ಕ ದಾರ ಕಟ್ಬೋದು ಈ ಥರ. ಅಂದರೆ ನೀವು ಈ ಥರ ಅದುಂಬೇಕು ಸರ್. ಹಿಂಗೆ ನೀಟಾಗಿ ಟೈಟಾಗಿ ಏರ್ಲಾಕ್ ಥರ. ನೋಡಿ ಸರ್, ಈ ಥರ ಬಂದಾಗ ನೀವು ಇನ್ಸುಲೇಷನ್ ಟೇಪ್ ಇದ್ರೆ ಬೇಕಾದ್ರೆ ಇರುವೆಗಳು ಹೋಗ್ತವೆ ಅಂತಂದರೆ ಟೇಪ್ ಹೊಡಿಬೋದು. ಇನ್ಸುಲೇಷನ್ ಟೇಪ್ ಹೊಡ್ಕೊಂಬಿಡ್ರಿ ಈ ಭಾಗದಲ್ಲಿ. ಈ ಥರ ಮಾಡಿಬಿಟ್ಟು ನಿಮ್ಗೆ ಇದಾಗಲಿಲ್ಲ ಅಂತಂದ್ರೆ ಸರಿ, ಈ ದಾರ ಇದೆಯಲ್ಲ ವೇಸ್ಟ್ ಮಾಡೋದ್ರ ಬದಲು ಈ ದಾರನ ಈ ಥರ ಹಾಕಿ ಒಂದೆರಡು ಹತ್ರ ಹಿಂಗೆ ಸುತ್ತಿ ಇಲ್ಲಿ ಕಟ್ಟಿದ್ರೆ ಇದು ಮುಗೀತು ಸರ್. ಇದು ಇದರಲ್ಲಿ ಬೇಜಾನ್ ಗಿಡಗಳು ಮಾಡ್ಕೋಬೋದು ಸರ್. ಇದು ಓಕೆ. ಇಷ್ಟೇ ಸರ್ ಇದ್ರದ್ದು. ಓಕೆ ಸರ್. ಈ ಥರ ಮಾಡಿ ಎಷ್ಟು ದಿನಕ್ಕೆ ಇದು ನಿಮಗೆ ಬೇರ್ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್? 35 ದಿನದಲ್ಲಿ ಬೇರ್ ಸ್ಟಾರ್ಟ್ ಆಗುತ್ತೆ. 35 ದಿವಸದಲ್ಲಿ? 35 ದಿನದಲ್ಲಿ. ಇವಾಗ ನೋಡ್ರಿ, ಇದು ರೀಸೆಂಟಾಗಿ ಕಟ್ಟಿರೋದು 35 ದಿನ ಆಗಿದೆ. ಹೌದು. ಇಲ್ಲೆಲ್ಲ ನೋಡಿ ಸರ್ ಬೇರ್ ಬರ್ತಾ ಇದೆ. ಹೌದು, ಬೇರ್ ಇದೆ. ಪೂರ್ತಿಯಾಗಿ ಬೇರ್ ಬಂದಿರೋದು ಅಂತಂದ್ರೆ ಇತ್ ಕಡೆ ಇದೆಯಲ್ಲ ಸರ್, ಇಲ್ಲಿ ಬನ್ನಿ ಸರ್. ಹಂಗೆ ನೋಡಿ ಸರ್, ಇದೆಲ್ಲ 60 ದಿನದ್ದು ಸರ್ ಇದು. ಓ, ಇದು 60 ದಿನದ್ದು. ಈ ಥರ ಬೇರೆ ಬರಬೇಕು ಸರ್. ಇವಾಗ ಇದನ್ನ ಕಟ್ ಮಾಡಿಬಿಟ್ಟು ನಾವು ಕವರಲ್ಲಿ ಹಾಕಬೇಕಿದು. ಓಕೆ. ಇದನ್ನ ಈಗ ಏನು ಮಾಡ್ತಾರೆ? ಕೆಳಗೆ ಕಟ್ ಮಾಡ್ತೀವಿ, ಕೆಳಗಡೆ ಕಟ್ ಮಾಡ್ತೀವಿ ಸರ್. ಇಲ್ಲಿ ಕಟ್ ಮಾಡ್ಬಿಟ್ಟು ಕವರೆಲ್ಲ ತೆಗೆದ್ಬಿಟ್ಟು ನಾವು ಈ ಎಲೆಗಳನ್ನೆಲ್ಲ ಪ್ರೂನ್ ಮಾಡ್ತೀವಿ ಸರ್. ಇದು ಇದೆಲ್ಲ ಕಟ್ ಮಾಡ್ತೀವಿ. ಇದು ಏನಂತಂದ್ರೆ ಈ ಥರ ತೆಗೆದ್ಬಿಡ್ತೀವಿ ಇದರಲ್ಲಿ ಕಟ್ಟರಲ್ಲಿ. ಹಾಫ್ ಅರ್ಧ ಎಲೆ ಮಾತ್ರ ಬಿಡ್ತೀರಾ ಸರ್? ಈ ಥರ ಯಾವ ರೀತಿ ಅಂತಂದ್ರೆ ನೋಡಿ ಸರ್, ಇಲ್ಲಿ ಈ ಥರ ತೆಗೆದ್ಬಿಡೋದು ಅಷ್ಟೇ ಸರ್. ಇದು ಈ ಥರ ಎಲ್ಲ ತೆಗೆದ್ರೆ
ಪೂರ್ತಿ ಇದೇನಿದೆ ಅರ್ಧ. ಯಾಕೆ ಅಂತಂದ್ರೆ ಆಹಾರ ತಗೊಳ್ಬೇಕು ಸರ್ ಅದು. ಆಹಾರ ತಗೊಳ್ಳಿಲ್ಲ ಅಂದ್ರೆ ಬೇರೆ ಬೆಳವಣಿಗೆ ಆಗಲ್ಲ. ಅದಕ್ಕೋಸ್ಕರ ಹಂಗೆ ಕಟ್ ಮಾಡಬೇಕು. ಆಮೇಲೆ ಪಾಟ್ಗಳಲ್ಲಿ ಇಟ್ಟಾಗಲೂ ಅಷ್ಟೇ ನೀವು ಸ್ವಲ್ಪ ನೆರಳಿನ ವಾತಾವರಣ ಇರೋ ಜಾಗದಲ್ಲಿ ಇಟ್ಟರೆ ಸೂಕ್ತ ಸರ್. ಬಿಸಿಲಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಬಿಸಿಲಿರೋದ್ರಿಂದ ಉಷ್ಣಾಂಶ ಇರೋದ್ರಿಂದ ಅದು ಗಿಡಗಳು ಒಣಗೋ ಸಾಧ್ಯತೆನೂ ಹೆಚ್ಚಾಗಿರುತ್ತೆ. ಇಲ್ಲ ಸಣ್ಣದಾಗಿ ಏನಾದರೂ ಶೇಡ್ ನೆಟ್ ಅಂತ ಇದ್ರೆ ಬರುತ್ತಲ್ಲ ಸರ್, ಗ್ರೀನ್ ಮೆಸ್, ಅದು ಒಂದು 10 ಅಡಿ ಜಾಗ ಇದ್ರೆ ಅದರಲ್ಲಿ ಇಟ್ಕೊಂಡ್ರೆ ಸೂಕ್ತ ನಿಮಗೆ. ಸರ್ ಈಗ ನೀವು 60 ದಿವಸದವರೆಗೂ ಅದ್ರ ಮಾಯಿಶ್ಚರ್ ಇಟ್ಕೊಳೋದಕ್ಕೆ ಏನ್ ಮಾಡ್ಬೇಕು ಮತ್ತೆ? ಸರ್ ಇವಾಗ ಅದೊಂದು ಹೇಳಲಿಲ್ಲ ನಿಮ್ಗೆ ಮುಖ್ಯವಾಗಿ. ನೋಡ್ರಿ ಈ ತರ ಇವಾಗ ನಾವು ಮಾಡಿದೀವಲ್ಲರ, ಹೌದು, ನಮಗೆ 10 ರೂಪಾಯಿ ಕೊಟ್ಟರೆ ಈ ತರದೊಂದು ಸಿರಿಂಜ್ ಬರುತ್ತೆ, ಸಿರಿಂಜು, ಇಂಜೆಕ್ಷನ್, ಟ್ಯೂಬಿಂದೆಲ್ಲ ಸಿಗುತ್ತೆ. 15 ದಿನ ನಂತರ ಕಸಿ ಕಟ್ಟಿ 15 ದಿನ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಮಾಡಿರೋದಕ್ಕೆ ತೋರಿಸಲ್ಲ ಸರ್, ಇವಾಗ ಇಲ್ಲಿ ಬಂದಿದೆಯಲ್ಲ, ಹೌದು, ಇಲ್ಲಿ ಸುಮ್ಮನೆ ಸರ್ ಇವಾಗ ಇಲ್ಲಿ ಇಟ್ಕೊಬಿಟ್ಟು ಇಲ್ಲಿ ಇಷ್ಟೇ ಸರ್ ಒಂದ್ಸರಿ ನೀರೆಲ್ಲ ಹೋಯ್ತು ನೋಡಿ ಸರ್. ಹೌದು, ಅದು ಮತ್ತೆ ಸಾಕು ನಿಮ್ಗೆ ಎಲ್ಲಿ ಇದಾಗಿರಲ್ಲ. ಒಂದು ನಿಮಿಷ ಇರಿ ಸರ್, ಇಲ್ಲಿದೆಯಲ್ಲ ಸರ್ ಇವಾಗ ಈ ಸರಿ ಸುಮ್ಮನೆ ನೀರು ಇದು ಮಾಡಿದಾಗ ನೋಡ್ರಿ ಇಲ್ಲೆಲ್ಲ ಸ್ಪ್ರೆಡ್, ಫುಲ್ ಸ್ಪ್ರೆಡ್ ಆಯ್ತು. ಅವಾಗ ಬೇರ್ಗಳು ಅದಕ್ಕೂ ಇವಾಗ ನೀರಿನ ಅವಶ್ಯಕತೆ ತಾಳುತ್ತೆ. ಓಕೆ, ಅದು ಮತ್ತೆ ಬೇರೆ ಬರಕ್ ಪ್ರಾರಂಭ ಆಗುತ್ತೆ ಸರ್. ಒಳ್ಳೆ ಸೂಪರ್ ಐಡಿಯಾ ಸರ್, ಇದು ಸಿಂಪಲ್ ಐಡಿಯಾ ಸರ್. ಪ್ರತಿಯೊಬ್ರು ಮಾಡ್ಕೊಳ್ಬಹುದು ಇದೆಲ್ಲ. 10 ರೂಪಾಯಿ ಖರ್ಚು ಅಷ್ಟೇ. ಆಮೇಲೆ ಯಾರಾದ್ರೂ ಚುಚ್ಕಿಚ್ಬಿಟ್ಟವ್ರು ಸರ್, ಆಮೇಲೆ ಇಲ್ಲ ಕ್ಯಾಪ್ ಹಾಕಿ ಅದೊಂದು ಭಯ ಅಷ್ಟೇ ಸರ್. ಇದು ಮಾಡೋದ್ರಿಂದ ಸರ್ ಪ್ರತಿಯೊಬ್ಬ ರೈತನು ಹಣ್ಣಿನ ಗಿಡಗಳಲ್ಲಿ ತನ್ನ ಸ್ನೇಹಿತನ ಕೊಟ್ಟು ಬೇಕಾದವ್ರಿಗೆಲ್ಲ ಕೊಟ್ಬಿಟ್ಟು ತಾನೇ ನರ್ಸರಿ ಮಾಡ್ಕೊಂಡು ಇದೊಂದು ಉದ್ಯಮನೂ ಮಾಡ್ಕೋಬಹುದು ಸರ್. ಹೌದು, ಉದ್ಯಮನೂ ಮಾಡ್ಕೊಬಹುದು. ಯಾರಿಗಾದ್ರು ನಮ್ಮ ಹಣ್ಣು ಇಷ್ಟಾರೆ ನೀವು ತಗೊಂಡೋಗಿ ಬೆಳೆಸಿ ಅಂತ ಒಂದು ಗಿಡನೂ ಕೊಡ್ಬೋದು, ನಾವು ಮಾಡ್ಕೋಬಹುದು ಸರ್. ಇದಲ್ದಲ್ಲೇ ನಾವು ಇವಾಗ ಬೇರೆ ಕಡೆ ಎಲ್ಲ ಹೋಗಿರ್ತೀವಿ, ನಮ್ಮಲ್ಲಿ ಆ ಗಿಡ ಇರಲ್ಲ. ಹೌದು, ಗಿಡ ಇರಲ್ಲ, ಬರೋ ಒಂದು ಕಟಿಂಗ್ಸ್ ತಗೊಂಡ್ರೆ ಸಾಕು ಸರ್. ಅದು ಕಟಿಂಗ್ಸ್ ತಗೊಂಬಂದು ನಾವು ಒಂದು ಕವರಲ್ಲಿ, ಇವಾಗ ಏನು ನಾನು ಕವರ್ ತೋರಿಸೋನಲ್ಲ, 1 kg ಕವರ್ ಎಲ್ಲ ಬರುತ್ತಲ್ಲ, ಆ ಪಾಟಲ್ಲಿ ಹಾಕ್ಬಿಟ್ಟು ಮಣ್ಣು ಕೋಕೋಪಿಟ್ಟು ಎಲ್ಲ ಹಾಕ್ಬಿಟ್ಟು ಆ ಕವರ್ನ ಬಿಗಿಯಾಗಿ ಮುಚ್ಚಿದ್ರೆ ಆ ಕಟಿಂಗ್ಸ್ ಅಲ್ಲೂ ಗಿಡ ಬರೋ ಸಾಧ್ಯತೆ ಇದೆ. ಓ ಹೌದಾ ಸರ್? ಅದ್ರಲ್ಲೂ ಮಾಡ್ಬೋದು. ಏರ್ ಲೇಯರ್ ಪದ್ಧತಿ ಬದಲಾಗಿ ಕಟಿಂಗ್ಸ್ ಎಲ್ಲ ಮಾಡೋದಿದೆ. ಈ ವಾಟ್ರಾಪಲ್ಲೆಲ್ಲ ಅದೇ ತರ ಬರುತ್ತೆ. ಮುಖ್ಯವಾಗಿ ಏನಂದ್ರೆ ಸರ್, ಇವಾಗ ನಾವ್ ಏರ್ ಲೇಯರ್ ಮಾಡೋದ್ವಲ್ಲ, ಯಾವ ಗಿಡಕ್ ಮಾಡ್ಬೋದು ಅನ್ನೋದನ್ನ ಸಹ ಹೇಳ್ಬಿಡ್ತೀನಿ. ರೈತರಿಗೆ ಮೇನ್ ಅಪ್ಪ ಗೊತ್ತಿರಲ್ಲ. ಹೌದು, ಸೀಬೆಗ್ ಮಾಡ್ಬೋದು ಸರ್, ಪನ್ನೇರಳೆಗ್ ಮಾಡ್ಬೋದು. ಆಮೇಲೆ ಇದು ಬ್ರೆಡ್ ಫ್ರೂಟ್ ಜೀಗುಜ್ಜೆ ಅಂತ ಕರಿತೀವಲ್ಲ, ಅದಕ್ಕೆ ಮಾಡ್ಬೋದು. ಆಮೇಲೆ ಸೈಲಾನಲ್ಲಿ ಅಂತ ಬರುತ್ತೆ, ಅದಕ್ಕೆ ಮಾಡ್ಬೋದು. ಸ್ಟ್ರಾಬೆರಿ ಹೂವು ಅಂತ ಇದೆ, ಅದಕ್ಕೆ ಮಾಡ್ಬೋದು. ಲಕೋಟ ಅಂತ ಇದೆ, ಅದಕ್ಕೆ ಮಾಡ್ಬೋದು. ಆಮೇಲೆ ಬಟರ್ ಫ್ರೂಟ್ಗೆಲ್ಲ ಆಗಲ್ಲ ಸರ್ ಅದು. ಆಮೇಲೆ ಸ್ಟಾರ್ ಫ್ರೂಟ್ಗೆಲ್ಲ ಮಾಡ್ಕೋಬೋದು ಸರ್. ಸ್ಟಾರ್ ಫ್ರೂಟ್ಗೆಲ್ಲ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಸಿಲ್ವರ್ ಬೆರಿ ಅಂತ ಇದೆ, ಅದಕ್ಕೂ ಮಾಡ್ಬೋದು. ಸುಮಾರು ವೆರೈಟೀಸ್ ಈ ಥರ ಏನಿದೆ ಅದಕ್ಕೆಲ್ಲ ಮಾಡ್ಬೋದು. ಸರ್ ತುಂಬಾನೇ ಧನ್ಯವಾದಗಳು. ಈ ಅಮೂಲ್ಯವಾದಂಥ ವಿಚಾರನ ಎಲ್ಲರ ಜೊತೆ ನೀವು ಹಂಚ್ಕೊಂಡಿದ್ದಕ್ಕೆ. ತುಂಬ ಜನ ಏನಂದ್ರೆ ಈ ಥರ ನರ್ಸರಿ ನಡೆಸೋರು, ಆನೆಸ್ಟ್ಲಿ ಹೇಳ್ತೀನಿ ನಾನು ಮಾತ್ರ ಮಾಡಬೇಕು, ನನ್ನ ಹತ್ರ ಮಾತ್ರ ವ್ಯಾಪಾರ ಆಗಬೇಕು ಅನ್ನೋ ಮನಸ್ಥಿತಿ ಇರೋರೇ ತುಂಬ ಜನ ಈಗಿನ ಪ್ರಪಂಚದಲ್ಲಿ. ನೀವು ಯಾವುದೇ ರೀತಿಯಾದಂಥ ಈ ಥರದ್ದು ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ದೊಡ್ಡ ಮನಸ್ಸಿನಿಂದ ಎಲ್ಲರ ಜೊತೆ ಈ ಏರ್ ಲೇಯರ್ ಹಂಚ್ಕೊತಾ ಇರೋದಕ್ಕೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಿಮ್ಮ ಚಾನಲ್ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರು ಕಲೀರಿ. ಪ್ರತಿಯೊಬ್ಬ ರೈತನು ಇದನ್ನು ಮಾಡ್ಕೊಳ್ತಾ ಹೋದ್ರೆ ಏನೋ ಒಂದು ಉದ್ಯಮ, ಸಣ್ಣ ಪುಟ್ಟ ಚಿಕ್ಕ ನರ್ಸರಿಯಿಂದ ಬೆಳೆದು ಮತ್ತೆ ಉತ್ತಮವಾದ ನರ್ಸರಿಗಳನ್ನ ಸಹ ನೀವು ಮಾಡ್ಬೋದು ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್.